disk read only memory. So these are some of the examples of secondary memory. Secondary memory ಅಲ್ಲಿ ಬರುವಂತ devices ಯಾವುದು? Hard disk, magnetic tapes, floppy disks and CD-ROM. Okay. So the average time required to reach the storage location and obtain its content is called access time. ಸೊ ಆವಾಗಲೇ ಹೇಳಿದೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯಲ್ಲಿ ಸೊ ಡೇಟಾನ ಯಾವ ಥರ ಆಕ್ಸೆಸ್ ಮಾಡ್ತೀವಿ ಅಂತ. ಅದೇನು ಆವ್ರೇಜ್ ಟೈಮ್ ಇದೆ ಅಲ್ಲ ಟು ಸ್ಟೋರ್ ದ ಡೇಟಾ, ಆ ಸ್ಟೋರ್ ಮಾಡಿರುವಂಥ ಡೇಟಾ ಎಲ್ಲಿ ಡೇಟಾನ ಸ್ಟೋರ್ ಮಾಡಿದ್ದೀನಿ ಆ ಲೊಕೇಶನಿಗೆ ರೀಚ್ ಆಗಿ ಮತ್ತೆ ಕಂಟೆಂಟ್ನ ಏನು ರಿಸೀವ್ ಮಾಡ್ತಾ ಇದ್ದೀನಲ್ಲ ಆ ಟೈಮಿಗೆ ನಾವು ಇಲ್ಲಿ ಏನಂತ ಕರಿತಾ ಇದ್ದೀವಿ? ಆಕ್ಸೆಸ್ ಟೈಮ್ ಅಂತ ಕರಿತಾ ಇದ್ದೀವಿ. ಓಕೆನಾ? ಸೊ ಹಿಯರ್ ಇನ್ ದಿಸ್ ಮೆಮೊರಿ there is a data, ಇಲ್ಲಿ ಕಂಟೆಂಟ್ ಪ್ರೆಸೆಂಟ್ ಇದೆ. ಸೊ ಇಲ್ಲಿ CPU ಇಂದ ನಾನು ಇಲ್ಲಿ ಇದ್ರದ್ದು ಲೊಕೇಶನ್ನ ಕಳಿಸ್ತಾ ಇದ್ದೀನಿ, ಅಡ್ರೆಸ್. ಸೊ ಸಮ್ವೇರ್ ಅಡ್ರೆಸ್ ಇರೋ ಸಮ್ ಅಡ್ರೆಸ್ ಲೈಕ್ 10245. ಸೊ ಇದು ಅಡ್ರೆಸ್ ಇದೆ, ಈ ಅಡ್ರೆಸ್ ಅಲ್ಲಿರೋ ಕಂಟೆಂಟ್ ತಗೊಂಬಾ ಅಂತೇಳಿ ಒಂದು ಮೆಸೇಜ್ನ ಕಳಿಸಿದ್ದೀನಿ. ಓಕೆನಾ? ಸೊ ಐ ನೀಡ್ ದಿಸ್ ಡೇಟಾ, ದ ಡೇಟಾ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿಸ್ ಲೊಕೇಶನ್. ಈ ಒಂದು ಅಡ್ರೆಸ್ ಅಲ್ಲಿರುವಂಥ ಡೇಟಾ ನನಗೆ ಬೇಕಾಗಿದೆ ಅಂತ ಒಂದು ಸಿಗ್ನಲ್ ಪಾಸ್ ಮಾಡಿದಾಗ ಸಿಗ್ನಲ್ ಪಾಸ್ ಆಗಿ ಡೇಟಾ ಸರ್ಚ್ ಮಾಡಿ ಲೊಕೇಶನ್ನ ಸರ್ಚ್ ಮಾಡಿ ಆ ಕಂಟೆಂಟ್ ನಮಗೆ ರಿಟರ್ನ್ ಬರೋ ಟೈಮ್ ಏನಿದೆ ಅಲ್ಲ ಅದಕ್ಕೆ ನಾವಿಲ್ಲಿ ಆಕ್ಸೆಸ್ ಟೈಮ್ ಅಂತ ಕರಿತೀವಿ. ಓಕೆನಾ? ಆಕ್ಸೆಸ್ ಟೈಮ್ ಮೀನ್ಸ್ ಯಾವ ಟೈಮಲ್ಲಿ ನಮಗೆ ಡೇಟಾ ಆಕ್ಸೆಸ್ ಆಗ್ತಾ ಇದೆ, ಎಷ್ಟು ಬೇಗ ನಮಗೆ ಡೇಟಾ ಸಿಗ್ತಾ ಇದೆ ಅಂತೇಳಿ. ಓಕೆನಾ? ಎಸ್. ಸೊ ನಾವು ವಿಲ್ ಡಿಸ್ಕಸ್ ದ ಎಕ್ಸಾಂಪಲ್ಸ್ ಆಫ್ secondary memory. So the first example we said is hard disk. Hard disk ಅಲ್ಲಿ ಡೇಟಾ ಯಾವ ತರ ಸ್ಟೋರ್ ಆಗುತ್ತೆ? So it is a magnetic disk on which we can store the computer data. It is a magnetic disk on which we can store the computer data. So ಏನೇನು ಕಂಪ್ಯೂಟರ್ ಅಲ್ಲಿ ಡೇಟಾನ ಫೀಡ್ ಮಾಡಿದ್ದೀರಾ ಆ ಡೇಟಾನ ನಾವಿಲ್ಲಿ ಸ್ಟೋರ್ ಮಾಡ್ಬೋದು ಇಲ್ಲಿ ಹಾರ್ಡ್ ಡಿಸ್ಕ್ ಅಲ್ಲಿ. ಓಕೆ? ಸೊ ಇಟ್ ಈಸ್ ಡೈರೆಕ್ಟ್ ಆಕ್ಸೆಸ್ ಸ್ಟೋರೇಜ್ ಮೀಡಿಯಂ. ಸೊ ಇಲ್ಲಿ ಆಕ್ಸೆಸ್ ಕೂಡ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಇಂದಾನೇ ಆಗುತ್ತೆ ಮತ್ತೆ ಸ್ಟೋರ್ ಕೂಡ ಡೈರೆಕ್ಟ್ ಆಗಿ ಹಾರ್ಡ್ ಡಿಸ್ಕ್ ಅಲ್ಲೇ ಆಗುತ್ತೆ. ಸೊ ಇದನ್ನ ಡೈರೆಕ್ಟ್ ಆಕ್ಸೆಸ್ ಸ್ಟೋರೇಜ್ ಮೀಡಿಯಂ ಅಂತ ಕರಿತೇವೆ. ಓಕೆ? ಸೊ ಮತ್ತೆ ಹಾರ್ಡ್ ಡಿಸ್ಕ್ ಅಲ್ಲಿ ಡೇಟಾನ ಸೇವ್ ಮಾಡಿದ್ದೀನಿ, ಸೊ ಅದನ್ನ ಮತ್ತೆ ಬೇರೆ ಮೀಡಿಯಂನ ಯೂಸ್ ಮಾಡ್ಕೊಂಡು ಆಕ್ಸೆಸ್ ಮಾಡಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಆಗಿ ನಾವು ಹಾರ್ಡ್ ಡಿಸ್ಕ್ ಇಂದ ಡೇಟಾನ ಆಕ್ಸೆಸ್ ಮಾಡ್ಬೋದು. ಓಕೆ? ನೆಕ್ಸ್ಟ್ ಹಾರ್ಡ್ ಡಿಸ್ಕ್ which means we can access and store the data randomly. So data na access and store data randomly. So ಯಾವ ಡೇಟಾ ಬೇಕೋ ಅದರಲ್ಲಿ ಆ ಡೇಟಾನ ಫೆಚ್ ಮಾಡ್ಬೋದು, ಯಾವ ಡೇಟಾ ಬೇಕೋ ಅದನ್ನು ನಾವು ಅದರಲ್ಲಿ ಸ್ಟೋರ್ ಬ್ಯಾಕ್ ಕೂಡ ಮಾಡ್ಬೋದು ರ್ಯಾಂಡಮ್ಲಿ. ದೇರ್ ಇಸ್ ನೋ ಸೀರಿಯಲ್ ಆರ್ ಸೀಕ್ವೆನ್ಸ್ ಟು ಆಕ್ಸೆಸ್ ಆರ್ ಟು ಸ್ಟೋರ್ ದ ಡೇಟಾ. ಸೊ ಇದೇ ಡೇಟಾ ಫಸ್ಟ್ ರಿಸೀವ್ ಆಗಬೇಕು, ನೆಕ್ಸ್ಟ್ ಇನ್ನೊಂದು ಡೇಟಾ ರಿಸೀವ್ ಆಗಬೇಕು, ಆ ಥರ ಏನೂ ಇಲ್ಲ. ರ್ಯಾಂಡಮ್ ಆಗಿ ಯಾವ ಡೇಟಾ ಬೇಕೋ ಅದನ್ನು ಫೆಚ್ ಮಾಡ್ಬೋದು, ಯಾವ ಡೇಟಾ ಬೇಕೋ ಅದನ್ನು ನಾವು ಅದಕ್ಕೆ ಸ್ಟೋರ್ ಕೂಡ ಮಾಡ್ಬೋದು ಹಾರ್ಡ್ ಡಿಸ್ಕಲ್ಲಿ. ಸೊ ನೆಕ್ಸ್ಟ್ ದ ರೀಡ್ ಆ್ಯಂಡ್ ರೈಟ್ ಹೆಡ್ಸ್ ಆರ್ ಜನರಲಿ ಕಂಬೈನ್ ಇಂಟು ಅ ಸಿಂಗಲ್ ಹೆಡ್ ಯೂನಿಟ್. ಸೊ ರೀಡ್ ಮತ್ತು ರೈಟ್ ಯೂನಿಟ್ ಅಂತ ಇದೆ. ರೀಡ್ ಈಸ್ ನಥಿಂಗ್ ಬಟ್ the data is going to be transferred from memory to the other devices ಅಂತ ಹೇಳಿದ್ವಿ. ಮೆಮೊರಿಯಲ್ಲಿ ಆಲ್ರೆಡಿ ಇದೆ, ಅದನ್ನು ರೀಡ್ ಔಟ್ ಮಾಡಬೇಕು. ಮೀನ್ಸ್ ಹಾರ್ಡ್ ಡಿಸ್ಕಲ್ಲಿ ಡೇಟಾ ಆಲ್ರೆಡಿ ಪ್ರೆಸೆಂಟ್ ಇದೆ, ಆ ಡೇಟಾನ ಜಸ್ಟ್ ವ್ಯೂ ಮಾಡಬೇಕು ನಾನು. ಸೊ ದಟ್ ಈಸ್ ರೀಡ್ ಔಟ್ ಅಂತ ಹೇಳ್ತೇವೆ. ಸೊ ನಾನು ಡೇಟಾನ ಹಾರ್ಡ್ ಡಿಸ್ಕಿಗೆ ಹಾಕ್ತಾ ಇದ್ದೀನಿ ಅಂದರೆ ಸೊ ದಟ್ ಈಸ್ ಅ ರೈಟ್ ಆಪರೇಷನ್. ಸೊ ಇದರಲ್ಲಿ ಹಾರ್ಡ್ ಡಿಸ್ಕಲ್ಲಿ ಏನಾಗುತ್ತೆ, ಬೋತ್ ರೀಡ್ ಆ್ಯಂಡ್ ರೈಟ್ ಹೆಡ್ಸ್ ಆರ್ ಜನರಲಿ ಕಂಬೈನ್ಡ್. ರೀಡ್ ಆ್ಯಂಡ್ right heads are combined. ಸೊ ಎರಡೂ ಕೂಡ ಒಂದರಲ್ಲೇ ಇರುತ್ತೆ. ಸೊ ಒಂದೇ ಎಂಡಿಂದ ನಾವು ರೀಡ್ ಕೂಡ ಮಾಡ್ಬೋದು, ಅದೇ ಎಂಡಿಂದ ಡೇಟಾನ ರೈಟ್ ಕೂಡ ಮಾಡ್ಬೋದು. ನೆಕ್ಸ್ಟು ಕಂಬೈನ್ಡ್ ಇಂಟು ಅ ಸಿಂಗಲ್ ಯೂನಿಟ್. ಸೊ ದೇರ್ ಮೇ ಬಿ ಮೋರ್ ದ್ಯಾನ್ ಒನ್ ರೀಡ್ ಆರ್ ರೈಟ್ ಹೆಡ್ಸ್. ಸೊ ಇಲ್ಲಿ ಒಂದೇ ರೀಡ್ ಮತ್ತು ರೈಟ್ ಹೆಡ್ಸ್ ಇರಲ್ಲ. ಸೊ ದೇರ್ ಈಸ್ more than one head, that is read or write head. Okay?
Yes. So next, data arranged as a series of concentric rings. So disk ಅಲ್ಲಿ data ಹೇಗೆ ಸೇವ್ ಆಗಿರುತ್ತೆ? So concentric rings. Concentric is nothing but, so ಇಲ್ಲಿ ಸೆಂಟರ್ ಒಂದೇ ಆಗಿರುತ್ತೆ, ಎಲ್ಲದಕ್ಕೂ ಬೇರೆ ಬೇರೆ ರೇಡಿಯಸ್ ಅಲ್ಲಿ ಡೇಟಾ ಸೇವ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ? ಕಾನ್ಸೆಂಟ್ರಿಕ್ ರಿಂಗ್ ಶೇಪಲ್ಲಿ ಡೇಟಾ ಸ್ಟೋರ್ ಆಗ್ತಾ ಬರುತ್ತೆ ಹಾರ್ಡ್ ಡಿಸ್ಕಲ್ಲಿ. ಸೊ ಈಚ್ ರಿಂಗ್, that ring is also called as track, is subdivided into number of sectors holding, each sector holding a specific number of data elements. ಸೊ ಇಲ್ಲಿ ಏನಾಗುತ್ತೆ? ಈಚ್ ರಿಂಗ್, ಸೊ ಈ ರಿಂಗ್ನ ನಾವಿಲ್ಲಿ ಟ್ರ್ಯಾಕ್ ಅಂತಾನು ಕರಿತೇವೆ. ಸೊ ಈ ಟ್ರ್ಯಾಕ್ ಏನಾಗುತ್ತೆ? ಮತ್ತೆ ಸಬ್ ಡಿವೈಡ್ ಆಗುತ್ತೆ ಇಂಟು ದ ಸೆಕ್ಟಾರ್ಸ್, ನಂಬರ್ ಆಫ್ ಸೆಕ್ಟಾರ್ಸ್. ಸೊ ಸೊ ದಿಸ್ ಈಸ್ ಅ ರಿಂಗ್, ರೈಟ್? ಸೊ ಇದನ್ನು ನಾವಿಲ್ಲಿ ಟ್ರ್ಯಾಕ್ ಅಂತಾನು ಕರಿತೇವೆ, ಓಕೆನಾ? ಸೊ ಈ ಟ್ರ್ಯಾಕ್ ಏನಾಗುತ್ತೆ? ಅಗೇನ್ ಇಟ್ ಈಸ್ ಡಿವೈಡೆಡ್ ಇಂಟು ಸೆಕ್ಟಾರ್ಸ್. ಇಲ್ಲಿ ಸೆಕ್ಟಾರ್ಸ್ ಆಗಿ ಡೇಟಾ ಡಿವೈಡ್ ಆಗುತ್ತೆ. ಸಿ ಹಿಯರ್, ದಿಸ್ ಇಸ್ ಅ ಸೆಕೆಂಡ್ ಸೆಕ್ಟಾರ್ ಐ ಹ್ಯಾವ್ ರಿಟರ್ನ್ ಅಲ್ವಾ? ಇದು ಸೆಕೆಂಡ್ ಸೆಕ್ಟಾರ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಟ್ರ್ಯಾಕ್, ಇದು ಸೆಕೆಂಡ್ ಟ್ರ್ಯಾಕ್. ಸೊ ಸೆಕೆಂಡ್ ಟ್ರ್ಯಾಕ್ ಆದಮೇಲೆ ಥರ್ಡ್ ಟ್ರ್ಯಾಕಿಗೆ ಬರ್ತಿದೆ. ಸೆಕೆಂಡ್ ಟ್ರ್ಯಾಕ್ ಫುಲ್ ಆಗಿದೆ, ಡೇಟಾ ಹಾಕ್ತಾ ಹೋಗ್ತಿದ್ದೀರಾ, ಸೆಕೆಂಡ್ ಟ್ರ್ಯಾಕ್ ಫುಲ್ ಆಗಿದೆ. ಥರ್ಡ್ ಟ್ರ್ಯಾಕಲ್ಲಿ ಒಂದೊಂದೇ ಸೆಕ್ಟಾರ್ಸ್ ಫುಲ್ ಆಗ್ತಾ ಹೋಗ್ತಾ ಇದೆ ಅಲ್ವಾ? ಸೊ ಥರ್ಡ್ ಟ್ರ್ಯಾಕ್ ಅರ್ಧ ಫಿಲಪ್ ಆಗಿದೆ. ಸೊ ಇದೇ ಥರ ಇಲ್ಲಿ ಏನಾಗ್ತಾ ಇದೆ? ಈಚ್ ರಿಂಗ್ ಈಸ್ ಸಬ್ ಡಿವೈಡೆಡ್ ಇಂಟು ದ ಸೆಕ್ಟಾರ್ಸ್. ಪ್ರತಿಯೊಂದು ರಿಂಗ್ನು ಇಲ್ಲಿ ಸೆಕ್ಟಾರ್ಸ್ ಆಗಿ ಡಿವೈಡ್ ಮಾಡುತ್ತೆ. ಈಚ್ ಸೆಕ್ಟಾರ್ ಈಸ್ ಹೋಲ್ಡಿಂಗ್ ಅ ಸ್ಪೆಸಿಫಿಕ್ ನಂಬರ್ ಆಫ್ ಡೇಟಾ ಎಲಿಮೆಂಟ್. ಈಚ್ ಸೆಕ್ಟಾರಲ್ಲೂ ಏನಿರುತ್ತೆ? ಸ್ಪೆಸಿಫಿಕ್, ಅದಕ್ಕೆ ಎಷ್ಟು ಹೋಲ್ಡ್ ಮಾಡೋ ಕೆಪಾಸಿಟಿ ಇರುತ್ತೆ, ಎಷ್ಟು ಡೇಟಾನ ಹೋಲ್ಡ್ ಮಾಡುತ್ತೋ ಅಷ್ಟು ಹೋಲ್ಡ್ ಮಾಡೋಕ್ಕಾಗುತ್ತೋ ಅಷ್ಟು ಡೇಟಾನ ಹೋಲ್ಡ್ ಮಾಡ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ಇನ್ ಫಾರ್ಮ್ ಆಫ್ ಬೈಟ್ಸ್ ಆರ್ ಕ್ಯಾರೆಕ್ಟರ್ಸ್. ಸೊ ಬೈಟ್ ಅಲ್ಲಿ ಡೇಟಾನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ, ಬೈಟ್ಸ್ ಆರ್ ಕ್ಯಾರೆಕ್ಟರ್. ಇಷ್ಟಿಷ್ಟು ಕ್ಯಾರೆಕ್ಟರ್ಸ್ ಮಾತ್ರ ಸೆಕ್ಟಾರ್ಸ್ ಅಲ್ಲಿ ಇರಕ್ಕೆ ಸಾಧ್ಯ ಅಂತ ಮೆನ್ಷನ್ ಮಾಡಿರ್ತಾರೆ ಅಲ್ವಾ? ಸೊ ಆ ಸ್ಪೆಸಿಫಿಕ್ ನಂಬರ್ ಆಫ್ ಬೈಟ್ಸ್ ಆರ್ ಸ್ಪೆಸಿಫಿಕ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಈಚ್ ಸೆಕ್ಟಾರ್. ಗೆಟಿಂಗ್? ಎಸ್. ಸೊ ನಾವು smallest unit that can be written to or read from is from the memory is sector. So smallest, ತುಂಬಾ ಕಡಿಮೆ ಡೇಟಾನ ನಾನು ರೀಡ್ ಮಾಡ್ತಾ ಇದ್ದೀನಿ ಅಂದ್ರೂ that is the sector. The smallest unit to read out or write into the memory is sector. Okay. Yes. So now thus the data is stored as magnetized spots arranged in concentric circles. So ಇದೆಲ್ಲ ಹೇಗಾಗಿರುತ್ತೆ? ಮ್ಯಾಗ್ನೆಟಿಕ್ ಸ್ಪಾಟ್ಸ್ ಆಗಿ ಡೇಟಾ ಇಲ್ಲಿ ಸ್ಟೋರ್ ಆಗಿರುತ್ತೆ ವಿತ್ ಕಾನ್ಸೆಂಟ್ರಿಕ್ ಸರ್ಕಲ್. ಕಾನ್ಸೆಂಟ್ರಿಕ್ ಸರ್ಕಲ್ ಅಂದರೆ ಎಲ್ಲ ಟ್ರ್ಯಾಕ್ಸಿಗೂ ಇಲ್ಲಿ ಒಂದೇ ಸೆಂಟರ್ ಆಗಿರುತ್ತೆ. Yes. The arrangement of tracks and sectors on a disk is known as its format. So ಇಲ್ಲಿ ಏನು ಅರೇಂಜ್ಮೆಂಟ್ ಆಗಿದೆ ಅಲ್ಲ, ಟ್ರ್ಯಾಕ್ಸ್ ಮತ್ತು ಈ ಸೆಕ್ಟಾರ್ಸ್ ಅರೇಂಜ್ಮೆಂಟಿಗೆ ಇಲ್ಲಿ ನಾವು ಏನಂತ ಕರಿತಾ ಇದ್ದೀವಿ? ಫಾರ್ಮ್ಯಾಟ್. The arrangement of tracks and sectors into the disk is called as format. Getting? Yes. So now storage capacity of hard disk can be gigabytes. So hard disk, it may be of gigabytes. So it depends. So ಎಷ್ಟು ಜಿ ಬಿ ತಗೊಳ್ತೀರಾ ಅಷ್ಟು ಹಾರ್ಡ್ ಡಿಸ್ಕ್ನ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಓಕೆ. So this is all about your hard disk. So that is the first example for your secondary storage device where the data can be stored permanently in the hard disk. So ನೀವು ಫ್ಯೂಚರಲ್ಲಿ ಯಾವಾಗ ಬೇಕೋ ಆ ಡೇಟಾನ ನೀವು ಫೆಚ್ ಮಾಡ್ಕೋಬಹುದು. Okay. Yes. So now magnetic tapes. Second example is magnetic tape. So the second device in the secondary storage device. ಸೊ ಇಲ್ಲೂ ಕೂಡ ನಾವು ಮ್ಯಾಗ್ನೆಟಿಕ್ ಟೇಪಲ್ಲೂ ಕೂಡ ಇಲ್ಲಿ ಡೇಟಾನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಬೋದು. ಸೊ ಹೇಗೆ ಡೇಟಾ ಸ್ಟೋರ್ ಆಗುತ್ತೆ? ಸೊ ದಿಸ್ ರೆಕಾರ್ಡಿಂಗ್ ಮೀಡಿಯಮ್ ಕಂಟೈನ್ಸ್ ಅ ಥಿನ್ ಟೇಪ್. ಸೊ ಇಲ್ಲಿ ಏನು, ಅಲ್ಲಿ ಕಾನ್ಸೆಂಟ್ರಿಕ್ ಟ್ರ್ಯಾಕ್ಸ್ ಇತ್ತು ಅಲ್ವಾ, ಸೆಕ್ಟಾರ್ಸ್ ಮತ್ತು ಟ್ರ್ಯಾಕ್ಸ್. ಬಟ್ ಇಲ್ಲೇನಿದೆ, ದಿಸ್ ರೆಕಾರ್ಡಿಂಗ್ ಇನ್ ದಿಸ್
ರೆಕಾರ್ಡಿಂಗ್ ಮೀಡಿಯಂನ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ರೆಕಾರ್ಡಿಂಗ್ ಮೀಡಿಯಂ ಕಂಟೈನ್ಸ್ ಥಿನ್ ಟೇಪ್. ಮೀಡಿಯಂ contains thin tape. Thin tape ಇರುತ್ತೆ. ಸೊ ವಿತ್ ಎ ಕೋಟಿಂಗ್ ಆಫ್ ಫೈನ್ ಮ್ಯಾಗ್ನೆಟಿಕ್ ಸ್ಟ್ರಿಪ್. ಸೊ ಆ ಥಿನ್ ಟೇಪ್ ಯಾವುದರಿಂದ ಕವರ್ ಮಾಡಿರ್ತಾರೆ? ಥಿನ್ ಟೇಪ್ ಏನಿದೆ ಅಲ್ಲ, ತುಂಬ ಜಸ್ಟ್ ಲೈಕ್ ಯುವರ್ ಕ್ಯಾಸೆಟ್ಸ್ ಅಲ್ಲಿ ಮೊದಲೆಲ್ಲ ಬರ್ತಾ ಇತ್ತು ರೀಲ್ ಅಲ್ವಾ. ಸೊ ಆ ಥರ ಥಿನ್ ಫಿಲ್ಮ್ ಇರುತ್ತೆ. ಸೊ ಆ ಥಿನ್ ಟೇಪ್ನ ಮತ್ತೆ ಅದಕ್ಕೆ ಯಾವುದರಿಂದ ಕವರ್ ಮಾಡಿದ್ದಾರೆ? ಬೈ ಯೂಸಿಂಗ್ ದ ಫೈನ್ ಮ್ಯಾಗ್ನೆಟಿಕ್ ಸ್ಟ್ರಿಪ್. ದಿಸ್ ಥಿನ್ ಟೇಪ್ ಈಸ್ ಕವರ್ಡ್ ಬೈ ದ ಫೈನ್ ಮ್ಯಾಗ್ನೆಟಿಕ್ ಸ್ಟ್ರಿಪ್. ಮ್ಯಾಗ್ನೆಟಿಕ್ ಸ್ಟ್ರಿಪ್ ಇಂದ ಅದನ್ನ ಮತ್ತೆ ಕವರ್ ಮಾಡಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಮ್ಯಾಗ್ನೆಟಿಕ್ ಟೇಪ್ ಅಂತ ಕರಿತಾ ಇದೀವಿ. ಏನ್ ಟೇಪ್ ಇದೆ ರೆಕಾರ್ಡಿಂಗ್ ಮಾಡೋದಕ್ಕೆ, ಆ ಟೇಪ್ನ ಮ್ಯಾಗ್ನೆಟೈಸ್ಡ್ ಆಗಿ ಮಾಡಿ ಮ್ಯಾಗ್ನೆಟಿಕ್ ಸ್ಟ್ರಿಪ್ನ ಯೂಸ್ ಮಾಡಿಕೊಂಡು ಆ ಟೇಪ್ನ ಕವರ್ ಮಾಡಿದ್ದೀವಿ. ಓಕೆ, ಸೊ ದ್ಯಾಟ್ ಯೂಸ್ ಫಾರ್ ರೆಕಾರ್ಡಿಂಗ್ ಅ ಡಿಜಿಟಲ್ ಡೇಟಾನ ರೆಕಾರ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್, ಟೇಪ್ ಇಟ್ ಸೆಲ್ಫ್ ಇಸ್ ಎ ಟೈಪ್ ಆಫ್ ಪ್ಲಾಸ್ಟಿಕ್ coated with a magnetic recording medium. So our tape enagide, so that tape is made up of plastic. Getting? Again that tape is coated with a magnetic strip. A bits are recorded as magnetic spots on tape. So ಇಲ್ಲಿ ಅಲ್ಲಿ ಡೇಟಾ ಏನಾಗಿತ್ತು? ಬೈಟ್ಸ್ ಮತ್ತೆ ಕ್ಯಾರೆಕ್ಟರ್ಸ್ ಆಗಿ ಸ್ಟೋರ್ ಆಗ್ತಾ ಇತ್ತು. ಟೇಪ್ ಅಲ್ಲಿ ಡೇಟಾ ಬಿಟ್ಸ್ ಆಗಿ ಸ್ಟೋರ್ ಆಗ್ತಾ ಇದೆ. ಸಿಂಗಲ್ ಬಿಟ್ಸ್ ಆಗಿ ಡೇಟಾ ಸ್ಟೋರ್ ಆಗ್ತಾ ಇದೆ ಟೇಪ್ ಅಲ್ಲಿ. ಯೂಶುವಲಿ 1 or 0 bits are recorded simultaneously to form a character together. Bit is nothing but it may be a 0 or 1 alva. So 0 or 1 indane data store aagta hogta ide. So zeros and ones serbitu characters agutte, bits seri characters agutte. Okay, so next, read or write heads are mounted one in each track, so the data can be recorded and read as sequence of character. So illu kuda read ಮತ್ತೆ write head ಒಂದೇ ಎಂಡ್ ಇಂದ ಮೌಂಟೆಡ್ ಮಾಡಿದ್ದಾರೆ. ಸೊ ಹಾರ್ಡ್ ಡಿಸ್ಕ್ ಅಲ್ಲೂ ಕೂಡ ಒಂದೇ ಇದರಿಂದ ಡೇಟಾನ ರೀಡ್ ಮತ್ತೆ ರೈಟ್ ಮಾಡ್ತಿದ್ವಿ, ಬಟ್ ದೇರ್ ಈಸ್ ಅ ಮೋರ್ ಹೆಡ್ಸ್ ಅಲ್ವಾ. ಸೊ ಇಲ್ಲೇನಾಗಿದೆ, ಒಂದೇ ರೀಡ್ ಮತ್ತೆ ರೈಟ್ ಹೆಡ್ ಇದೆ. ಸೊ ಅದರಿಂದಾನೇ ಡೇಟಾನ ಇಲ್ಲಿ ರೀಡ್ ಮತ್ತೆ ರೈಟ್ ಮಾಡ್ತಾ ಇದ್ದೀವಿ. Okay, data stored in a frames across the tapes. So ಅಲ್ಲಿ ಡೇಟಾ ಏನಾಗ್ತಾ ಇತ್ತು, ಸೆಕ್ಟಾರ್ಸ್ ಮತ್ತೆ ಟ್ರ್ಯಾಕ್ಸ್ ಆಗಿ ಸ್ಟೋರ್ ಆಗ್ತಾ ಇತ್ತು. ಇಲ್ಲಿ ಡೇಟಾ ಫ್ರೇಮ್ಸ್ ಆಗಿ ಸ್ಟೋರ್ ಆಗ್ತಾ ಇದೆ. ನಂಬರ್ ಆಫ್ ಫ್ರೇಮ್ಸ್, ಎಷ್ಟು ಫ್ರೇಮ್ಸ್ ಫಿಲ್ ಆಗಿದೆ. ಸೊ ಇಲ್ಲೇನು ನೋಡ್ತಾ ಇದ್ವಿ, ಎಷ್ಟು ಟ್ರ್ಯಾಕ್ಸ್ ಫಿಲ್ ಆಗಿದೆ, ಎಷ್ಟು ಸೆಕ್ಟಾರ್ಸ್ ಫಿಲ್ ಆಗಿದೆ ಅಂತ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಟೇಪಲ್ಲಿ ಏನು ಮಾಡ್ತಾ ಇದ್ವಿ, ದ ಡೇಟಾ ಈಸ್ ಸ್ಟೋರ್ಡ್ ಇನ್ ಟರ್ಮ್ಸ್ ಆಫ್ ಫ್ರೇಮ್ಸ್. ಓಕೆ, ನೆಕ್ಸ್ಟ್, ಫ್ರೇಮ್ಸ್ ಆರ್ ಗ್ರೂಪ್ಡ್ ಇಂಟು ಬ್ಲಾಕ್ಸ್. ಈ ಎಲ್ಲ ಫ್ರೇಮ್ಸ್ನ ಇಲ್ಲಿ ಸೇರಿಬಿಟ್ಟು ಏನು ಮಾಡ್ತೀವಿ, ಬ್ಲಾಕ್ಸ್ ಆಗಿ ಕಂಬೈನ್ ಮಾಡ್ತೀವಿ. ಗ್ರೂಪ್ ಆಫ್ ಫ್ರೇಮ್ಸ್ ಆರ್ ಟರ್ಮ್ಡ್ ಆಸ್ ಬ್ಲಾಕ್ಸ್. ಸೊ ಅದನ್ನು ಇಲ್ಲಿ ಬ್ಲಾಕ್ಸ್ ಅಂತ ಕರೀತಾ ಇದ್ದೀವಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯರ್ ಮ್ಯಾಗ್ನೆಟಿಕ್ ಟೇಪ್. ಓಕೆ, ಸೊ ಟಿಲ್ ನೌ ವಿ ಹ್ಯಾವ್ ಡಿಸ್ಕಸ್ಡ್ ದ two kinds of secondary memory, that is the hard disk and the magnetic tape. So remaining secondary storage devices, that is the secondary memory examples, we will discuss in the next class. Okay, thank you.